ಸ್ವಚ್ಛವಿಲ್ಲದ ಬಟ್ಟೆ ಹಾಕೊಂಡು ಬಂದಿದ್ದ ರೈತನಿಗೆ ಮೆಟ್ರೋ ಸಿಬ್ಬಂದಿಯಿಂದ ತಡೆ. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಸಿಬ್ಬಂದಿ ವಜಾ. ಕೆಆರ್ಪುರಂ ವೃದ್ಧೆಯನ್ನ ಹಣಕ್ಕಾಗಿ ತುಂಡರಿಸಿದ ಹಂತಕ. ಬೆಂಗಳೂರಿನಲ್ಲಿ ನೀರಿನ ಅಭಾವ, ನಾಳೆ ಮತ್ತು ನಾಡಿದ್ದು ಕಾವೇರಿ ನೀರು ಬರಲ್ಲ. ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಜಾಲ ಮತ್ತೆ ಪತ್ತೆ. ಎಲ್ಲ ಸುದ್ದಿಗಳ ಸಂಕ್ಷಿಪ್ತ ವಿವರಣೆ ಕರ್ನಾಟಕ ಟಾಪ್ 20ಯಲ್ಲಿ. ನಮ್ಮ ಮೆಟ್ರೋ ರೈತನ ಉಡುಗೆ ತೊಡುಗೆ ನೋಡಿ ಅಮಾನವೀಯ ರೀತಿ ನಡೆದುಕೊಂಡಂತಹ ಘಟನೆ ಬೆಳಕಿಗೆ ಬಂದಿದೆ. ಬಟ್ಟೆ ಸ್ವಚ್ಛವಾಗಿಲ್ಲ ಅಂತ ರೈತನಿಗೆ ಮೆಟ್ರೋ ಸಿಬ್ಬಂದಿ ನಿಲ್ದಾಣದ ಒಳಗ್ ಬಿಡೋಕೆ ನಿರಾಕರಿಸಿದ್ದಾರೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ಟಿಕೆಟ್ ಖರೀದಿಸಿದ ರೈತ ಬ್ಯಾಗ್ ತಪಾಸಣೆ ಬಳಿ ಬಂದಿದ್ದಾರೆ. ಈ ವೇಳೆ ಮೆಟ್ರೋ ಸಿಬ್ಬಂದಿ ರೈತನಿಗೆ ತಡೆ ಒಡ್ಡಿದ್ದಾರೆ. ಬಟ್ಟೆ ಕ್ಲೀನ್ ಆಗಿಲ್ಲ ಅಂತ ಹೇಳಿ ಒಳಗ್ ಬಿಟ್ಟಿಲ್ಲ. ಬಡ ರೈತನ ಮೇಲಿನ ಸಿಬ್ಬಂದಿಯ ದರ್ಪದ ವರ್ತನೆಯನ್ನ ಸಹ ಪ್ರಯಾಣಿಕ ಗಮನಿಸಿ ಸೆರೆ ಹಿಡಿದಿದ್ದಾನೆ. ಅದೇ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಾನೆ. ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡ್ ಬಂದ್ರೆ ಮಾತ್ರನ ಮೆಟ್ರೋ ಒಳಗೆ ಎಂಟ್ರಿ ಕೊಡ್ತೀರಾ? ಟ್ವಿಟರ್ನಲ್ಲಿ BMRCLಗೆ ಟ್ಯಾಗ್ ಮಾಡಿ VVIPಗಳಿಗೆ ಮಾತ್ರನಾ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತಾರವಾಗಿ ಸುದ್ದಿ ಪ್ರಸಾರ ಮಾಡ್ತು. ಸುದ್ದಿ ಪ್ರಸಾರ ಮಾಡಿದ ಕೆಲವೇ ನಿಮಿಷ ಸೆಕ್ಯೂರಿಟಿ ಸೂಪರ್ವೈಸರ್ನ BMRCL ವಜಾಗೊಳಿಸಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಫಟಾಫಟ್ ಇಂಪ್ಯಾಕ್ಟ್. ರೈತರೊಂದಿಗೆ ಮೆಟ್ರೋ ಸಿಬ್ಬಂದಿ ಅತಿರೇಕದ ವರ್ತನೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತಾರವಾಗಿ ಸುದ್ದಿ ಪ್ರಸಾರ ಮಾಡಿತು. ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತ BMRCL ಸಿಬ್ಬಂದಿಯನ್ನ ವಜಾಗೊಳಿಸಿದ್ದು, ಈ ಬಗ್ಗೆ ಮಾತಾಡಿದ BMRCL PRO ಯಶವಂತ್ ಚೌಹಾಣ್, ಇದೊಂದು ಖಂಡನೀಯ ಘಟನೆ ಕಾರಣವಾದ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. BMRCL ಕೂಡ ರೈತನ ಕ್ಷಮೆ ಕೇಳುತ್ತೆ ಎಂದಿದ್ದಾರೆ. ಇನ್ನು ಘಟನೆಯನ್ನ ಕೃಷಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಎ ಮಂಜು, GT ದೇವೇಗೌಡ, ಹ್ಯಾರಿಸ್ ಸೇರಿದಂತೆ ಹಲವು ರಾಜಕೀಯ ನಾಯಕರು ಖಂಡಿಸಿದ್ದಾರೆ. ಮೆಟ್ರೋದಲ್ಲಿ ಓಡಾಡೋಕೆ ಎಲ್ರಿಗೂ ಸಮಾನ ಹಕ್ಕಿದೆ. ಪಂಚೆ ನಮ್ಮ ದೇಶದ ಸಾಂಪ್ರದಾಯಿಕ ಉಡುಗೊರೆ. ರೈತರೇ ಆಗ್ಲಿ ಯಾರೇ ಆಗ್ಲಿ ಪಂಚೆ ಚಡ್ಡಿ ಏನೇ ಹಾಕಿರ್ಲಿ ಎಲ್ರಿಗೂ ಓಡಾಡೋಕೆ ಅವಕಾಶ ಇದೆ ಎಂದಿದ್ದಾರೆ. ಅಲ್ಲದೆ ವಿಪಕ್ಷ ನಾಯಕ ಅಶೋಕ್, ಜನರ ಧ್ವನಿಯಾಗಿ ಪಬ್ಲಿಕ್ ಟಿವಿ ಕೆಲಸ ಮಾಡಿದೆ, ನಾನ್ ಪಬ್ಲಿಕ್ ಟಿವಿಗೆ ಅಭಿನಂದನೆ ತಿಳಿಸ್ತೀನಿ ಅಂತ ವರದಿಯನ್ನ ಶ್ಲಾಘಿಸಿದ್ದಾರೆ. ರೈತ ಅನ್ನದಾತ, ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಓಡಾಡುವಂತದಕ್ಕೆ ಅವಕಾಶ ಇದೆ. ಅದರಿಂದ ಯಾರು ಈ ತರ ಸಿಬ್ಬಂದಿ ಮಾಡಿದನೋ ಅವನ ಮೇಲೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು. ಪಬ್ಲಿಕ್ ಟಿವಿ ಇದನ್ನ ದೊಡ್ಡ ಸುದ್ದಿಯಾಗಿ ಮಾಡಿ ಜನಸಾಮಾನ್ಯರ ಧ್ವನಿಯಾಗಿ ಪಬ್ಲಿಕ್ ಟಿವಿ ಕೆಲಸ ಮಾಡಿದೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ಬಟ್ಟೆ ಹಾಕೋನೆ, ಕೊಳೆ ಇದೆ, ಹರಿದೋಗಿದೆ, ಇದನ್ನೆಲ್ಲನೂ ನಮ್ಮ ಸಂಸ್ಕಾರ ಅಲ್ಲ. ಅವರವರ ಶಕ್ತಿ ಅನುಸಾರ ಅವರವ್ರ ಬಟ್ಟೆಯನ್ನು ಧರಿಸ್ತಾರೆ. ಅದು ಯಾರೇ ಅದು ತಡೆದಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಅದು ತಪ್ಪು. ನೋಡಿ, ಮೆಟ್ರೋ ಅಂತಕ್ಕಂಥದ್ದು ಸಾರ್ವಜನಿಕರ ಉದ್ದೇಶಕ್ಕೆ ಇರ್ತಕ್ಕಂಥದ್ದು. ಯಾರು ಮೆಟ್ರೋಲಿ ಯಾವೊಂದು ದುಡ್ಡು ಕೊಡ್ತಾನೆ ಅವನ್ನೆಲ್ಲರೂ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವನು ನಿಲ್ಸಿರ್ತಕ್ಕಂಥದ್ದು ಅವ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಬೆಂಗಳೂರಿನ ಕೆಆರ್ಪುರಂನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹತ್ಯೆಯಾಗಿರುವ ವೃದ್ಧೆ ಬಿಜೆಪಿ ಕಾರ್ಯಕರ್ತೆ ಅಂತ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಮೂಲದ 76 ವರ್ಷದ ಸುಶೀಲಮ್ಮ ಬೆಂಗಳೂರಿನಲ್ಲಿ ವಾಸ ಇದ್ದರು. ಇಬ್ಬರು ಹೆಣ್ಮಕ್ಕಳು, ಓರ್ವ ಗಂಡು ಮಗನಿರುವ ಸುಶೀಲಮ್ಮ ಆಸ್ತಿ ಮಾರಾಟದಿಂದ ಬಂದಿದ್ದ ಹಣದಲ್ಲಿ ಮನೆಯನ್ನ ಲೀಸ್ಗೆ ಪಡೆದು ಮಕ್ಕಳಿಂದ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಸುಶೀಲಮ್ಮ ಕೆಲವೊಮ್ಮೆ ಮನೆಯಿಂದ ಹೋದರೆ 2-3 ದಿನ ಮನೆಗೆ ಬರ್ತಾ ಇರಲಿಲ್ಲ. ಹೀಗಾಗಿ ಮಕ್ಕಳು ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಂಡು ಹುಡುಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ವೃದ್ಧೆಯ ಹತ್ಯೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು. ದಿನೇಶ್ ಎಂಬಾತನನ್ನ ಕೆಆರ್ಪುರಂ ಪೊಲೀಸರು ಬಂಧಿಸಿದ್ದಾರೆ. ಹಿಂದಿನ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಸುಶೀಲಮ್ಮಗೆ ದಿನೇಶ್ ಪರಿಚಯ ಆಗಿತ್ತು. ನಿಸರ್ಗ ಲೇಔಟ್ನ ಮನೆಗಳ ಓಣಿಯಲ್ಲಿ 2 ದಿನಗಳಿಂದ ಡ್ರಮ್ ಒಂದು ಅನಾಥವಾಗಿ ಬಿದ್ದಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ವಾಸನೆ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಡ್ರಮ್ ತೆರೆದು ನೋಡಿದಾಗ ಮೃತದೇಹ ಇರೋದು ಬಯಲಾಗಿದೆ. ಕೆಆರ್ಪುರಂನಲ್ಲಿ ವೃದ್ಧೆಯ ಕೊಲೆ ಪ್ರಕರಣದಲ್ಲಿ ಹಂತಕನ ಮನಸ್ಥಿತಿ ಒಂದೊಂದೇ ಹೊರ ಬೀಳ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಹಂತಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ನಾನು ಬಿಸ್ನೆಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ, ಮನೆ ಕಟ್ಸಿದ್ದೆ, ಆದ್ರೆ ಕರೋನಾ ಬಂದ ಮೇಲೆ ಹಣಕಾಸಿನ ಸಮಸ್ಯೆ ಆಯ್ತು, ಕೋಟಿ ಸಾಲ ಮಾಡಿದೆ. ಸುಶೀಲಮ್ಮ ಬಳಿ ಸಾಕಷ್ಟು ಹಣಕಾಸಿತ್ತು, ಅದಕ್ಕೆ ಆಕೆ ಜೊತೆ ಚೆನ್ನಾಗಿದೆ. ಆಕೆನ ಹಣ ಕೊಡುವಂತೆ ಕೇಳಿದ್ದೆ. ಮೊದ್ಲು ಕೊಡ್ತೀನಿ ಅಂದಿದ್ ಸುಶೀಲಮ್ಮ ಹಣ ಕೊಡದೆ ಇದ್ದಾಗ ಕೋಪ ಬಂತು. ಮನೆಗ್ ಬಂದಾಗ ಹಣ ಕೇಳಿದ್ದೆ, ಹಣ ಕೊಡಲ್ಲ ಅಂದಿದ್ದಕ್ಕೆ ಹೊಡೆದೆ, ಅದಕ್ಕೆ ಆಕೆ ಸತ್ ಹೋಗ್ಬಿಟ್ಲು ಅಂತ ಪೊಲೀಸರ ಎದುರು ತಪ್ಪೊಪ್ಕೊಂಡಿದ್ದಾನೆ. ಹೆಂಡತಿ ಮಕ್ಕಳು ಗೃಹ ಪ್ರವೇಶಕ್ಕೆ ಹೋಗಿದ್ದ ಹಿನ್ನೆಲೆ ದೇಹವನ್ನ ತುಂಡರಿಸಿ ಡ್ರಮ್ಗೆ ತುಂಬಿ ಬಿಸಾಡೋಕ್ ಪ್ಲಾನ್ ಮಾಡಿದ್ದ. ಒಂದ್ ರಾತ್ರಿ ಮೃತದೇಹದ ಜೊತೆಗೆ ವಾಸವಾಗಿದ್ದ. ಮೃತದೇಹ ಬಿಸಾಡೋದು ಯಾರಿಗೂ ಗೊತ್ತಾಗಬಾರದು ಅಂತ ಬೀದಿ ದೀಪ ಆಫ್ ಮಾಡಿದ್ದ. ಸಿಸಿಟಿವಿ ಪರಿಶೀಲನೆ ವೇಳೆ ಆರೋಪಿಯ ಚಹರೆ ಪತ್ತೆಯಾಗಿತ್ತು. ಅದರಂತೆ ಆರೋಪಿ ದಿನೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿರು ಬೇಸಿಗೆಯ ಆರಂಭದಲ್ಲೇ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಜಲಮಂಡಳಿಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನೀರಿನ ಸಮಸ್ಯೆ ಇರುವ ಬಡಾವಣೆಗಳಿಗೆ ಉಚಿತವಾಗಿ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ವಾಹನಗಳ ಮೂಲಕ ಮನೆಗಳಿಗೆ ಕುಡಿಯುವ ನೀರನ್ನು ರವಾನಿಸಲಾಗ್ತಾ ಇದೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ಶೆಟ್ಟಿಹಳ್ಳಿಯಲ್ಲಿ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಕ್ಷೇತ್ರದ ಎಲ್ಲ ವಾರ್ಡುಗಳಿಗೆ ಉಚಿತವಾಗಿ ನೀರನ್ನು ಕೊಡಲಾಗ್ತಾ ಇದೆ. ಇನ್ನು ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ನೀರು ಪೂರೈಕೆ ಸ್ಥಗಿತವಾಗಲಿದೆ. ಕಾವೇರಿ 4ನೇ ಹಂತದ 2 ಘಟಕಗಳು ಸಂಪೂರ್ಣ ಸ್ಥಗಿತವಾಗಿದ್ದು, ತುರ್ತು ನಿರ್ವಹಣೆಯ ಹಿನ್ನೆಲೆಯಲ್ಲಿ ನೀರು ಪೂರೈಕೆ ಸ್ಥಗಿತವಾಗಲಿದೆ.
ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿನ ಅಭಾವ ತೀವ್ರವಾಗಿ ಕಾಡ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡವಾರ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಖಾಲಿ ಕೊಡ ಪ್ರದರ್ಶನವನ್ನು ಮಾಡಿ ದಿಂಡವಾರ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡಲಿಕ್ಕೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶೀಘ್ರ ನೀರಿನ ಸಮಸ್ಯೆಯ ಪರಿಹಾರಕ್ಕೆ ಧರಣಿ ನಿರತರು ಆಗ್ರಹಿಸಿದರು. ಇನ್ನು ದಾವಣಗೆರೆ ಜಿಲ್ಲೆಯ ಏಷ್ಯಾದ 2ನೇ ಅತಿದೊಡ್ಡ ಕೆರೆ ಸೂಳೆಕೆರೆಗೆ ಭದ್ರಾ ಜಲಾಶಯದಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಭದ್ರಾ ನೀರಿಗಾಗಿ ಪಾಂಡುಮಟ್ಟಿ ಶ್ರೀ ಗುರುಬಸವ ಸ್ವಾಮೀಜಿ, ಚನ್ನಗಿರಿ ಜಯದೇವ ಸ್ವಾಮೀಜಿ ನೇತೃತ್ವದಲ್ಲಿ ಚನ್ನಗಿರಿ ಟು ದಾವಣಗೆರೆ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಲಾಯಿತು. ಇನ್ನು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ದೊಡ್ಡ ಮಟ್ಟದಲ್ಲಿ ಕುಸಿತವಾಗ್ತಾ ಇದೆ. ಕಬಿನಿ ಜಲಾಶಯದಲ್ಲಿ ಸದ್ಯ 12 ಟಿಎಂಸಿ ನೀರಿದ್ದು, ಇದರಲ್ಲಿ ಕುಡಿಯಲು ಕೇವಲ 8 ಟಿಎಂಸಿ ನೀರು ಮಾತ್ರ ಲಭ್ಯವಿದೆ. ಇದರಲ್ಲಿಯೇ ಬೆಂಗಳೂರು, ಮೈಸೂರಿಗೆ ನೀರನ್ನು ಪೂರೈಕೆ ಮಾಡಬೇಕಿದೆ. ಬೆಂಗಳೂರಿನಲ್ಲಿ ಮಕ್ಕಳ ಮಾರಾಟ ಬೃಹತ್ ಜಾಲ ಪತ್ತೆಯಾಗಿದೆ. ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಮಕ್ಕಳ ಮಾರಾಟ ಜಾಲ ಬಯಲಾಗಿದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಡಲಿದೊಡ್ಡಿಯ ಮನೆಯೊಂದಕ್ಕೆ ಮಾರಾಟವಾಗಿದ್ದ 1.5 ತಿಂಗಳ ಹಸುಗೂಸನ್ನು ರಕ್ಷಿಸಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ತಂಡ ಮಗು ಹಸ್ತಾಂತರ ಮಾಡಲಾಗಿದೆ. ಅಲ್ಲದೆ ಮಗು ಬಗ್ಗೆ ಮಳವಳ್ಳಿ ತಾಲೂಕಿನ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವೆ ಹೆಬ್ಬಾಳ್ಕರ್, ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ದಾಖಲಿಸಲು ಸೂಚಿಸಿದ್ದೀವಿ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೀವಿ ಅಂತ ತಿಳಿಸಿದರು. ಇವತ್ತು ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿನಲ್ಲಿ ಒಂದು ಶಾಕಿಂಗ್ ಸಮಾಚಾರವನ್ನು ನ್ಯೂಸನ್ನು ಮೀಡಿಯಾ ಕೋಆರ್ಡಿನೇಟರ್ ಅವರು ಕಳಿಸಿದ್ರು. ನೋಡಿ, ಭಾಳ ಶಾಕ್ ಆಗಿದೆ. ಇಂಥದ್ದು ಕೂಡ ಸಮಾಜದಲ್ಲಿ ನಡೆಯುತ್ತಾ ಅಂತ ಹೇಳಿ ನನಗೆ ನಿಜವಾಗ್ಲೂ ಭಾಳ ದುಃಖ ಆಗ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ಮಕ್ಕಳ ರಕ್ಷಣಾ ಇಲಾಖೆಗೆ ನಿರ್ದೇಶನವನ್ನು ನೀಡ್ತಾ ಇದ್ದೀನಿ. ಅವರ ಮೇಲೆ ಸೋಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ತಪ್ಪಿತಸ್ಥರ ವಿರುದ್ಧ ಅತ್ಯಂತ ಕಠಿಣ ಒಂದು ಕ್ರಮವನ್ನು, ಕಾನೂನಿನ ಕ್ರಮವನ್ನು ಜಾರಿ ಮಾಡ್ತೀವಿ.